ಅಂದ್ರೆ ನಾವು ಒಬ್ಬರೇ ಏನೂ ಮಾಡೋಕ್ಕಾಗೋದಿಲ್ಲ ಈ ಜಗತ್ತಿನಲ್ಲಿ. ಏನೋ ನಮ್ದು ಯಾವುದೋ ಒಂದು ಗುಣವನ್ನು ಎಲ್ಲರೂ ಹೊಗಳಬಹುದು, ಅಷ್ಟು ಮಾತ್ರಕ್ಕೆ ನಾವು ದೊಡ್ಡವರು ಅಂತಲ್ಲ. ಸಾಧನೆ ಮಾಡೋದಂತಂದ್ರೆ ಏನು, ನಾವು ದೊಡ್ಡ ಸಾಧಕರು ಅಂತ ತಲೆಯಾಗ ಹಾಕ್ಕೊಂಡ್ರೆ ಏನು ಸಾಧನೆ? ಸುಮ್ಮನೆ ಸಹಜ ಬದುಕೋದು ಭಾಳ ಮಹತ್ವದ. ನಾವೇನು ತಿಳ್ಕೊಂಡ್ಬಿಟ್ಟೇವಿ, ಏನೋ ವಿಶೇಷ ಆಗೇ ಬಿಡ್ಬೇಕು ಈ ಜಗತ್ತಿನಾಗ ಅಂತೇವಿ. ಜಗತ್ತಂತದ ಥಂಡಗಿರು, ಅದೇ ವಿಶೇಷ. ಎಲ್ಲರೂ ತಾಪ್ ಮಾಡ್ಕೋತಿರ್ಬೇಕು, ನೀ ಆರಾಮಿರ್ಬೇಕು. ಎಲ್ಲ ಇರಬೇಕು, ಆದರೆ ಯಾವುದು ತಲೆಯಾಗಿರಬಾರ್ದು. ಅದೇ ಭಕ್ತನ ಲಕ್ಷಣ. ಎಷ್ಟು ವಿಶೇಷ ಇಲ್ಲ. ಈಗ ಮನಿ ಇರ್ತದೆ, ಮನಿ ಅಂದ್ರೆ ಅದೇನು ಸುಮ್ಮನೆ? ಹೋಮ್ ಕೆನಾಟ್ ಬಿ ಬಿಲ್ಟ್ ಬೈ ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್, ಇಟ್ ಹ್ಯಾಸ್ ಟು ಬಿಲ್ಟ್ ಬೈ ದ ಪ್ಯೂರ್ ಲವ್. ಒಬ್ಬರು ಹೇಳ್ತಾರೆ, ಮನೆ ಅನ್ನೋದನ್ನು ಸಿಮೆಂಟು ಇಟ್ಟಿಗೆಗಳಿಂದ ಕಟ್ಟಲಿಕ್ಕಾಗೋದಿಲ್ಲ. ಮನೆಯನ್ನು ಕಟ್ಟಬೇಕಾಗಿತ್ತಂದ್ರೆ ಮನೆಯೊಳಗಿನವರಲ್ಲಿ ಪ್ರೀತಿ ಇರಬೇಕಾಗ್ತದೆ, ಅದರಿಂದ ಮನೆ ಕಟ್ಟಕ್ಕಾಗ್ತದೆ. ಓನ್ಲಿ ವಿ ಕ್ಯಾನ್ ಬಿಲ್ಟ್ ದ ಕಾಂಪ್ಲೆಕ್ಸಸ್, ವಿ ಕೆನಾಟ್ ಬಿಲ್ಟ್ ದ ಹೋಮ್. ವಿ ಹ್ಯಾವ್ ಟು ಮೇಡ್ ದ ಹೋಮ್ ವಿತ್ ಅವರ್ ಲವ್, ಅವರ್ ಸ್ಯಾಕ್ರಿಫಿಕೇಶನ್. ಅದು ಬಹಳ ಮಹತ್ವದ್ದು. ನಮ್ಮ ಪ್ರೀತಿ ಮನೆಯನ್ನು ಕಟ್ತದೆ ವಿನಃ ನಮ್ಮ ಸಂಪತ್ತು ನಮಗೆ ಎಂತೆಂಥ ಭಾರಿ ಭಾರಿ ಭಾರಿ. ಈಗ ನಮ್ಮ ಭಾಷೆ ನಿಮ್ಮ ಭಾಷೆ ಸ್ವಲ್ಪ ಬದಲಾಗ್ತಾವೆ. ಸುಮ್ಮ ಕೇಳ್ರಿ, ಆದರೂ ತಿಳಿದ್ರೆ ತಿಳಿತು, ತಿಳಿಲಿಲ್ಲ ಅಂದ್ರೆ ಇಲ್ಲ. ತಿಳಿದ್ರೆ ಚಲೋ, ತಿಳಿಲಿಲ್ಲ ಅಂದ್ರೆ ಭಾಳ ಚಲೋ. ಅದು ಈಗ ಒಬ್ಬ ಮನೆ ಕಟ್ಟಿದ, ಏನು ಮಾಡಿದ, ಭಾಳ ಚಲೋ ಮನೆ ಕಟ್ಟಬೇಕಂತ ಶುರು ಮಾಡಿದ. ಮಾಡಿ ಈ ದೇಶದಿಂದ ಯಾವುದೋ ಅವಂಗೆ ಹಿಡಿಸಲಿಲ್ಲ, ಅಮೇರಿಕಾದಿಂದ ಕಲ್ಲು ತರಿಸಿದ. ಬೇರೆ ಬೇರೆ ದೇಶದಿಂದ ಎಲ್ಲ ತಂದು ಬೇರೆ ದೇಶದಿಂದ ಕಟ್ಟವ್ರನ್ನ ತರಿಸಿ ಕಟ್ಟಿ, ಒಳಗೆ ಬೆಡ್ ಎಲ್ಲ ಚೀನಾದಿಂದ ತರಿಸಿ, ಅವು ಎಲ್ಲ ಲೈಟ್ ಎಲ್ಲ ಫ್ರಾನ್ಸ್ದಿಂದ ತರಿಸಿ ಅಗದಿ ಭಾರಿ ಮನೆ ಕಟ್ಟಿದ. ಆಮೇಲೆ ದಿನ ಮುಂಜಾನೆ ಎದ್ದುಗುಟ್ಲೆ ಜಗಳ ಆಡ್ಕೋತ ಕೂತ ಆ ಮನ್ಯಾಗ. ಒಂದು ದಿನ ಸರಿಯಾಗಿ ಮಕ್ಕೊಳ್ಳಿಲ್ಲ, ಒಂದು ದಿನ ಏಳಲಿಲ್ಲ. ಅವ್ರನ್ನ ಕಂಡ್ರೆ ಇವ್ರಿಗೆ, ಇವ್ರನ್ನ ಕಂಡ್ರೆ ಅವ್ರಿಗೆ, ಇಬ್ಬರು ಜಗಳ ಶುರು ಮಾಡೋರು. ಮಗ್ಗಲು ಒಬ್ಬ ಗುಡಿಸಲ್ನಾಗಿದ್ದರು, ಅದು ಗುಡಿಸಲ ಸುಮ್ಮ ಹರಿದಿತ್ತು, ಎಲ್ಲ ಇತ್ತು. ಒಂದೆರಡು ಆಕಳ, ಒಂದು ಗುಡಿಸಲ, ಸತಿ ಪತಿ ಇಬ್ಬರು ಮಕ್ಕಳು ಮಸ್ತಾಗಿ ಹಾಡ್ಕೋತಿದ್ರು. ಅವ್ರೇನು ಮನೆ ಕಟ್ಟಿರಲಿಲ್ಲ. ಹೇಳಿ ಯಾವುದು ಮನೆ, ಯಾವುದು ಮನೆ? ಅದು ದೊಡ್ಡ ಕಟ್ಟಿದ ಮಾತ್ರಕ್ಕೆ ಮನೆ ಆಗೋದಿಲ್ಲ, ಅಲ್ಲಿ ಪ್ರೀತಿ ಇರಬೇಕಾಗ್ತದೆ. ಒಂದು ಊರು ಇರಬೇಕಾದ್ರೂ ಅದು ಅವಶ್ಯಕತೆ, ಒಂದು ದೇಶ ಇರಬೇಕಾದ್ರೂ ಅದು ಅವಶ್ಯಕತೆ. ಆದರೆ ನಾವು ಮರ್ತೇವಿ. ವಿ ಜಸ್ಟ್ ಲುಕ್ ಆಟ್ ದ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಹೊರಗಿನವ್ರಿಗೆ ಅನ್ನಿಸ್ತದ ಎಷ್ಟು ಭಾರಿ ಬದುಕದ ಇವ್ರದ್ದು, ಎಷ್ಟು ದೊಡ್ಡ ಮನೆ ಅದ. ಆದ್ರೆ ಒಳಗ ಪ್ರೀತಿ ಬಾಡಿ ಹೋಗ್ಯದ. ಗುಡಿಸಲ ನೋಡಕ್ಕೆ ಚಲೋ ಇರ್ಲಾಕಿಲ್ಲ, ಆದ್ರೆ ಎಂಥ ಮನಿ ಕಟ್ಟ್ಯಾರ ಪ್ರೀತಿಯಿಂದ. ಅದಕ್ಕೆ ಭಕ್ತನಾಗೋದು ಅಂತಂದ್ರೆ ಒಳಗಿಂದ ಒಂದಿಷ್ಟು ತೆಗಿಬೇಕದನ್ನು, ನಾನ ಅಂತ ಅನ್ನೋದನ್ನು ತೆಗಿಬೇಕು. ಯಾಕೆ? ಯಾವುದು ಇಲ್ಲಿ ಖಾಯಂ ಇರುವುದಿಲ್ಲ. ಏನು ಭಾಳ ಏನದ ಮನುಷ್ಯನ ಅಸ್ತಿತ್ವ ಆದರೂ ಏನದ? ವಾಟ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಹ್ಯೂಮನ್ ಲೈಫ್? ಏನದ ಅಂತ ಪ್ರಶ್ನೆ ಮಾಡ್ರಿ ಅಂತಾರ. ಇಷ್ಟು ವಿಶಾಲ ವಿಶ್ವದೊಳಗೆ ನಾವು ನೆಗ್ಲಿಜಿಬಲ್. ಸುಮ್ಮನೆ ಬಂದೇವಿ ಇರ್ತೇವಿ, ಒಂದಿನ ಹೋಗ್ತೇವೆ ಅಷ್ಟೇ. ಅದು ಗೊತ್ತಿರಬೇಕು. ಇವ ಭಾಳ ತ್ರಾಸು ಪಟ್ಟು ಒಂದು ಸಣ್ಣ ಗುಡ್ಡ ಏರ್ತಾನೆ, ಮನುಷ್ಯ ಎಷ್ಟು ಹೆಸರು ಬರ್ಸ್ಕೋತಾನೆ. ನಾ ಎಲ್ಲರಕ್ಕಿಂತ ಮ್ಯಾಲೆ ಏರಿದೆ ಅಂಥೇಳಿ ಇಡೀ ಜಗತ್ತೆಲ್ಲ ಹೊಗಳಬೇಕು ನನ್ನ ಅಂಥೇಳಿ ನಿಂದಿರ್ತಾನೆ. ಅಲ್ಲಿ ಇದನ್ನು ಏರ್ಬೇಕಾದ್ರೆ 10 ವರ್ಷ ತಪಸ್ಸು ಮಾಡಿದ. ಏರಿದ ಬಿದ್ದ. ಒಂದು ದಿನ ಹಿಮಾಲಯ ಶಿಖರಕ್ಕೆ ಏರಿ ನನ್ನಂಥ ಎತ್ತರ ಯಾರೂ ಇಲ್ಲ ಅಂತಂದ. ಅವನ ತಲೆ ಮೇಲೆ ಒಂದು ಸಣ್ಣ ಗುಬ್ಬಿ ಹಾರಿ ಹೋಯ್ತು ಅಷ್ಟೆ. ಎಷ್ಟು ಮಜಾ! ಅದು ಹೇಳ್ತು, ನೀ ನನಕಿ ಮ್ಯಾಲೆ ಹಾರಿಯಲ್ಲ ಅಂತಂದಿವ, ನಾ ದಿನ ಹಾರಾಡ್ತೀನಿ ಇಲ್ಲಿ ಅಂತವು. ಬರೀ ಇವತ್ತು ಅಂತಲ್ಲ, ನಮಗೇನಿದು ಸಹಜ. ಮತ್ತು ನಿನಗೆ ಯಾರೂ ಪ್ರಶಸ್ತಿ ಕೊಟ್ಟಿಲ್ಲ ಅಂದಿವ. ಅವಂದ, ಅದಕ್ಕೆ ನಿಮ್ಮ ತಲೆ ಕೆಟ್ಟದ ಅಂತದು. ಬದುಕಾಗಿಲ್ಲ. ಯಾರು ಪ್ರಶಸ್ತಿ ಕೊಡಬೇಕು, ಯಾರು ಏನು ಮಾಡಬೇಕು? ಮನೆ ಒಳಗೆ ನೀವು ರೊಟ್ಟಿ ಮಾಡಿದ್ರನ್ನ ಅವ್ರ ಹೊಟ್ಟೆ ತುಂಬೋದು,
ಅವರು ದುಡಿದ್ರನ ರೊಟ್ಟಿ ಆಗೋದು, ಮಕ್ಕಳು ತಿಂದ್ರನ ನೀವು ಮಾಡಿದ್ದಕ್ಕೆ ಬೆಲೆ ಬರೋದು. ಎಲ್ಲರೂ ಬೇಕಾಗ್ತಾರ ಅಂದಾಗ ಅದು ಮನೆ ಆಗ್ತದ. ನಾನೇ ಶ್ರೇಷ್ಠ ಅಂದೇವಿ, ಗದ್ದಲ ಚಾಲು ಆಗ್ತದೆ. ಭಕ್ತ ಅಂದ್ರೆ ಎಲ್ಲರೇ ಹೋಗಿ ಭಕ್ತ ಆಗೋದಲ್ಲ, ಮನೆಯೊಳಗಿದ್ರೆ ಮನೆ ಸೌಂದರ್ಯ ಬೆಳಗಬೇಕು, ಆಶ್ರಮದೊಳಗಿದ್ರೆ ಆಶ್ರಮದ ಸೌಂದರ್ಯ ಬೆಳಿಬೇಕು. ಎಲ್ಲಿ ಇರ್ತಾನ ಅಲ್ಲಿ ಪ್ರೀತಿ ಹರವಬೇಕು. ಅವ ಮಾತಾಡಿದ್ರೆ ಎದುರಿಗಿದ್ದವ್ರ ಮನಸ್ಸು ತಣ್ಣಗಾಗಬೇಕು. ಮಾತು ಕೇಳಿದ್ರೆ ಸಾಕು ಹಿಂಗೆ ಉದ್ವೇಗದಿಂದ ಜಗಳಕ್ಕೆ ನಿಂದ್ರನಂತ ಅನ್ಸಾಕತ್ರ ಗತಿ ಹೆಂಗೆ? ಅದಕ್ಕೆ ಎದಕ್ಕೆ ಮಹತ್ವ ಕೊಡಬೇಕು ಸ್ವಲ್ಪ ವಿಚಾರ ಮಾಡ್ರಿ ಅಂತ ಅಲ್ಲಮರು. ಹೋರಾಟಕ್ಕಾಗಿ ನಾವು ಬಂದಿಲ್ಲ, ಬದುಕಾಕ ನಾವು ಬಂದೇವಿ. ಉಳಿದು ಎಲ್ಲವೂ ಸಟೆ ಎಂಬೆ ಕಾಣ ಗುಹೇಶ್ವರ ಹೇಳ್ತಾರ. ಹೊರಗಿಂದ ಮಹತ್ವ ಅಲ್ಲ, ನೀ ಏನರೇ ಹಾಕೋ ಏನರೇ ಹಚ್ಕೋ, ಆದ್ರೆ ಗೊತ್ತಿರಲಿ ತಣ್ಣಗಿರು. ಎಲ್ಲ ಹಾಕೊಂಡ ಎಲ್ಲ ಹಚ್ಕೊಂಡ ಸಮಾಧಾನವಾಗಿ ಇರಾಕ ಬರದೇ ಇದ್ರೆ ತಗೊಂಡು ಏನು ಮಾಡೋದು? ಏನ ನೋದಿ ಏನ ಕೇಳಿ ಏನು ಮಾಡೋದು ಅಂತ ಬಸವಣ್ಣನವರು. ಆಸೆ ಹರಿಯೋದು, ರೋಷ ಬಿಡೋದು. ಚಲೋ ಯೂನಿವರ್ಸಿಟಿ ಒಳಗೆ ಚಲೋ ಡಿಗ್ರಿ ತಗೊಂಡಾನ, ಎಲ್ಲ ಮಾಡ್ಯಾನ, ತಗೊಂಡು ಏನು ಮಾಡೋ? ಚಂದಗೆ ಈಗ ಹಿಂದಕಿನ ಕಾಲನ್ಯಾಗ ಎಷ್ಟು ಮಜಾ ಇತ್ತು. ಸುಮ್ಮನೆ ಭಾಳ ಓದಿದವ ಇದ್ದವ, ಎಲ್ಲ ಮಸ್ತ್ ಮಾಡಿದ್ದ, ತಾಪನ್ಯಾಗಿದ್ದ, ಹೊಂಟಿದ್ದ. ಅವನ ಎದುರಿಗೆ ಎಮ್ಮಿ ಕೈ ಹುಡುಗಿದ್ದಬ್ಬ. ಅವ ಸುಮ್ಮ 2 ಎಮ್ಮಿ ಕೈಯಾಗ ಒಂದು ಬುತ್ತಿ ತಗೊಂಡು ಮಸ್ತ್ ಹೊಲಕ್ಕೆ ಹೋಗಿ ಅಲ್ಲಿ ಎಮ್ಮಿ ತನ್ನ ಪಾಡಿಗೆ ಅವತರನ ಬಿಟ್ಟಿದ್ದ. ಇವ ಗಿಡದ ಕೆಳಗೆ ಕೂತು ರೊಟ್ಟಿ ಮಸ್ತಾಗೆ ತಿಂತಿದ್ದ. ಅವು ಎಮ್ಮಿನೂ ಮಸ್ತಿದ್ದು, ಇವನು ಮಸ್ತಿದ್ದ. ಅಗದಿ ಮಸ್ತ್ ಹಾಡ್ಕೋತ ತಿಂದ ಸಾಯಂಕಾಲ ಆದ್ರೆ ಸಾಕು ಎಮ್ಮಿ ಬಾಲ ಹಿಡ್ಕೊಂಡು ಹಾಡ್ಕೋತ ಹೊಂಟಿದ್ದ. ಎಷ್ಟು ಮಜಾ! ಅವ ಅಂದ, ಇವರೇ ನೋಡಾಕ ಮೈ ಮ್ಯಾಲೆ ಎಂಥ ಬಟ್ಟೆರೆ ಹಾಕ್ಕೊಂಡಾನ, ಯಾಕಾಡ್ರೆ ತಲೆ ಇದು ಮಾಡ್ಯಾನ, ಇವು ಪಂಡಿತ ಅವನು ನೋಡಿ ಅಂದ, ನೀ ಹ್ಯಾಂಗರೆ ನಗಾಕತ್ತಿ ಅಂದವ. ನಾ ಎಲ್ಲ ಓದೀನಿ, ಎಲ್ಲ ಕಲ್ತೀನಿ, ಬೇಕಾದಷ್ಟು ಸಂಪತ್ತದ, ನಿನ್ನಂಗೆ ನಗಾಕ ಬರೋಲ್ದಲ್ಲ ಯಾಕೆ ಅಂದ. ಅವ ಅಂದ, ನೀ ಭಾಳ ತಲೆಯಾಗ ಹಾಕ್ಕೊಂಡು ಅದಕ್ಕೆ ಹಂಗದಿ ಅಂತಂದ. ನಾನು ನಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ. ಏನೂ ಮಾಡಬೇಡ, ನೀ ಪಂಡಿತ ಅನ್ನೋದು ಮರಿ ಮೊದಲು ಸ್ವಲ್ಪ. ನೀ ಏನೇನದಾವ ಎಲ್ಲ ಮರಿ, ನೀನೂ ಒಂದು ಎಮ್ಮಿ ಬಾಲ ಹಿಡಿ ನಡಿ ಹೋಗುನಂದವ. ಸುಮ್ಮನೆ ಎಷ್ಟು ಮಜಾ! ಅಂದ್ರೆ ಬದುಕೋ ರೀತಿ ಭಾಳ ಮಹತ್ವದ್ದು. ನಾವು ಬದುಕಿಗೆ ಮಹತ್ವನ ಕೊಡಾಕತ್ತಿಲ್ಲ, ಬರೇ ವಿ ಆರ್ ಜಸ್ಟ್ ಲುಕ್ಕಿಂಗ್ ಆಟ್ ದ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಹೊರಗೆ ಹೆಂಗೆ ಕಾಣಬೇಕು ಅಂತ ನಾವು ಮಾಡ್ತಿರ್ತೇವೆ, ಒಳಗೆ ಒಂದು ದುಃಖ ಬೇರೆನ ಇರ್ತದ. ಅದಕ್ಕೆ ಹೊರಗಿಂದ ಭಾಳ ಮಹತ್ವ ಅಲ್ಲ, ಅದು ಒಂದು ಸ್ವಲ್ಪ ಹೆಚ್ಚೋ ಸ್ವಲ್ಪ ಕಡಿಮೆನೋ, ಆದ್ರೆ ಒಳಗೆ ಒಂದಿಷ್ಟು ಶುದ್ಧ ಇರಬೇಕಾಗ್ತದೆ. ಒಳಗೆ ಒಂದಿಷ್ಟು ಭಾವ ಭಾಳ ಮಹತ್ವದ್ದು. ಅದಕ್ಕೆ ಗೊತ್ತಿರಲಿ, ಜೀವನ ಅಂತಂದ್ರೆ ಬರೇ ಬಡದಾಡೋದಲ್ಲ. ಜೀವನ ಅಂತಂದ್ರೆ ಏನರೇ ನಾ ಶ್ರೇಷ್ಠ ಅಂಥೇಳಿ ವಿ ನೀಡ್ ನಾಟ್ ಟು ಪ್ರೂವ್ ಹಿಯರ್. ನಾವೇನು ಯಾರ ಮುಂದೆ ಸಮರ್ಥಿಸೋದು ಬೇಕಾಗಿಲ್ಲ, ನಾವು ಚೆನ್ನಾಗಿ ಬದುಕಿ ಬಿಟ್ಟರೆ ಸಾಕಷ್ಟು. ಏನದ, ಯಾರು ನಮಗೆ ಪ್ರಶಸ್ತಿ ಕೊಡಬೇಕಾಗ್ಯದೆ? ಹೋಗಿ ತಾಯಿ ಇರ್ತಾಳೆ, ಎಷ್ಟು ದುಡಿತಾಳ ಒಬ್ಬಾಕಿ ತಾಯಿ. ಒಂದು ಮನೆಯನ್ನು ಕಟ್ಟಾಕ ಒಬ್ಬ ತಾಯಿಯ ಭಾಳ ಪ್ರಯತ್ನ ಇರ್ತದೆ. ಅದೇ ಭಕ್ತಿ ತನಗಾಗಿ ಅಲ್ದ ಬರೇ ಮಂದಿಗಾಗಿ ಮಾಡ್ತಾಳಲ್ಲ, ಆ ತಾಯಿಯ ರೀತಿಯೇ ಭಕ್ತನ ರೀತಿ. ಅಡಿಗೆ ಮಾಡಿದ್ರೆ ಸಾಕು, ಒಬ್ಬರೇ ಈ ಜಗತ್ನ್ಯಾಗ ತಾಯಿ ನನಗಾಗಿ ಅಂತ ಅಡಿಗೆ ಮಾಡಿದ್ದು. ಹಿಂಗೆ ಅಡಿಗೆ ಮಾಡಿದ್ರೆ ಸಾಕು, ಇದು ನಮ್ಮ ಮನೆಯವರಿಗೆ ಚಲೋ ಅಂತ ಪಲ್ಯ ಮಾಡ್ತಾರೆ, ಇದು ನನ್ನ ಮಗಳಿಗೆ ಚಲೋ ಮಗನಿಗೆ ಚಲೋ ಅಂತ ರೊಟ್ಟಿ ಮಾಡ್ತಾರೆ, ಇದು ನಮ್ಮ ಮಾವನಿಗೆ ಚಲೋ ಅತ್ತಿಗೆ ಚಲೋ ಅಂತ ಮಾಡ್ತಾಳೆ. ಆದರೆ ಇದು ನನಗೆ ಬೇಕಂತ ಯಾವುದೂ ಮಾಡೋದಿಲ್ಲ ಅಲ್ಲ, ಇದೇ ಭಕ್ತಿ. ಇದು ಬಹಳ ಮಹತ್ವದ್ದು. ಹಂಗೆ ಇಲ್ಲಿವರೆಗೆ ಯಾರೂ ತಾಯಿಗೆ ಪ್ರಶಸ್ತಿ ಕೊಟ್ಟಿಲ್ಲ. ಯಾರೇ ಕೊಟ್ಟಾರೇನು? ಬೆಸ್ಟ್ ತಾಯಿ ಅಂಥೇಳಿ, ಬೆಸ್ಟ್ ಮದರ್ ಇನ್ ದಿಸ್ ವರ್ಲ್ಡ್. Nobody has given yet any award to any mother in this world. ಹಂಗೆ ಒಬ್ಬ ಭಕ್ತನಿಗೂ ಯಾವುದೂ ಪ್ರಶಸ್ತಿ ಕೊಡಕ್ಕೆ ಬರೋದಿಲ್ಲ. ಅದಕ್ಕೆ ಬಸವಣ್ಣವ್ರಿಗೆ ಗೊತ್ತಿತ್ತು. ಅವ್ರಂದ್ರು, ಇವ್ಯಾವ ಪ್ರಶಸ್ತಿ ಅಂದ್ರು. ನಾ ಏನು ಮಾಡಲಿ ಇವತ್ತರನ್ನ ತಗೊಂಡು, ಐ ನೀಡ್ ನಾಟ್ ಟು ಹ್ಯಾವ್ ದಿಸ್. ಅದಕ್ಕೆ ಬ್ರಹ್ಮ ಪದವಿಯೂ ಅಲ್ಲೇ. ಬ್ರಹ್ಮ ಪದವಿ ಸಾಮಾನ್ಯ ಪದವಿ ಅಲ್ಲ. ನಮಗೆ ಬರೇ
ಒಂದು ಪಂಚಾಯಿತಿ ಕುರ್ಚಿ ಸಿಕ್ಕರೆ ಸಾಕಾಗಿರ್ತದೆ. ಅದಕ್ಕಾಗಿ ಹೋರಾಟ ಮಾಡ್ತೇವೆ. ಯಾರೊಂದಿಗೆ ಪ್ರೀತಿಯಿಂದ ಇರ್ತೀವಿ ಅವರೊಂದಿಗಿನ ದ್ವೇಷ ಕಟ್ಕೋತೀವಿ. ಎದರ ಸಲುವಾಗಿ? ಬರೇ ಒಂದು ಕುರ್ಚಿ ಸಲುವಾಗಿ. ಚೇರ್ಮನ್ ಅಂತ ಕರೀತಾರೆ, ಅದಕ್ಕೆ ಹೆಸರು ಎಷ್ಟು ಚಲೋ ಇಟ್ಟಾರೆ. ಚೇರ್ಮನ್ ಅಂದರೆ ಏನು? ಹೂ ಸಿಟ್ಸ್ ಆನ್ ದ ಚೇರ್ ಹೀ ಈಸ್ ಅ ಚೇರ್ಮನ್. ಯಾರು ಕುರ್ಚಿ ಮೇಲೆ ಕುಂಡಿರ್ತಾರ ಅವ್ರಿಗೆ ಚೇರ್ಮನ್ ಅಂತಾರೆ. ಇಂಗ್ಲೀಷ್ನ್ಯಾಗ ಅಂದುಬಿಟ್ರೆ ಸಾಕು, ಗೊತ್ತಾಗೋದಿಲ್ಲ, ಆರಾಮಿರ್ತದೆ. ಕುರ್ಚಿ ಮ್ಯಾಲೆ ಕುಂಡ್ರವ ಅಂದಂಗೆ ಅಷ್ಟ. ನಾವು ಎಲ್ಲ ಕೂತದೇವಲ್ಲ, ಅದು ಒಂದ ಕುರ್ಚಿ. ಇಡೀ ಊರೆಲ್ಲ ಹೋರಾಡ್ತಿರ್ತದ. ಅಲ್ಲೊಬ್ಬ ಬಸವಣ್ಣ. ಎಲ್ಲರೂ ಬಂದು ಹೇಳಿದರು, ನೀನು ಬ್ರಹ್ಮ, ನೀನ ವಿಷ್ಣು, ನೀನ ರುದ್ರ, ಎಲ್ಲ ನೀನ ಅಂದರು. ಅವ್ರಿಗೆ ಗೊತ್ತಿತ್ತು ನೀವು ಇಂದು ಹೊಗಳ್ತೀರಿ, ನಾಳೆ ಇಳಿಸೇ ಬಿಡ್ತೀರಿ ಅಂತ. ಅದಕ್ಕೆ ಬ್ರಹ್ಮ ಪದವಿನೂ ಅಲ್ಲ, ವಿಷ್ಣು ಪದವಿನೂ ಅಲ್ಲ, ನಮಗೇನೇನೂ ಬೇಡ. ಸುಮ್ಮನೆ ಪ್ರೀತಿಯಿಂದ ಬಾಗಿದ ತಲೆ, ಮುಗಿದ ಕೈಯಾಗಿರಿಸಯ್ಯ ಕೂಡಲ ಸಂಗಮ ದೇವ. ಇದು ಭಕ್ತನ ನಿಲುವು. ಇದು ಒಂದೇದೇನು ಅಹಂಕಾರ ಅನ್ನೋದು ಇರಬಾರ್ದು. ಅಂದ್ರೆ ಭಾಳ ಜೋರಿರಬಾರ್ದು, ಸ್ವಲ್ಪ ಸ್ವಲ್ಪ ವ್ಯವಹಾರಕ್ಕೆ ಇರಬೇಕಷ್ಟ. ಮತ್ತಿನ್ನು ಹೊರಗೆ ಹೋಗಿ ಏನೂ ಇಲ್ಲ ಅಂತ ಹಿಂಗಲ್ಲ ಅಷ್ಟ. ಈ ಹೂವನ್ನು ನಾನು ತಂದೆ, ಇದು ಭಾಳ ಚಲೋ. ನಾನು ತಂದದ್ದಕ್ಕೆ ಇಲ್ಲೆಲ್ಲ ಆತು ಅಂದೇವಿ ಅಂದ್ರೆ ಗದ್ಲು ಹಿಡಿಯಕ್ಕೆ ಶುರುವಾಗ್ತದೆ. ಅದಕ್ಕೆ ಅವರು ಹೇಳ್ತಾರ, ಲಿಂಗ ಭಕ್ತನು ಹಮ್ಮು ಬಿಂಬಿನವನೇ. ಅವನಲ್ಲೇನು ಅಹಂಕಾರ ಇರ್ತದೇನು? ಇರುವುದಿಲ್ಲ. ಈ ಜಗತ್ತನ್ನು ನೋಡು, ಈ ಜಗತ್ತಿಗೆ ನಾವು ಯಾರೂ ಒಡೆಯರಲ್ಲ, ನಾವು ಯಾರೂ ಓನರ್. ವಿ ಆರ್ ನಾಟ್ ಓನರ್ ದಿಸ್ ವರ್ಲ್ಡ್. ವಿ ನಾಟ್ ಕೇಮ್ ಹಿಯರ್ ಫಾರ್ ಓನ್ ದಿಸ್ ವರ್ಲ್ಡ್. ಅದಕ್ಕೆ ಗೊತ್ತಿರಲಿ, ನಾವು ಯಾರೂ ಸ್ವತಂತ್ರರೇ ಅಲ್ಲ. ಯಾಕೆ? ಈಗ ಮಾಲಕ ಒಡೆಯ ಅಂತಂದ್ರೆ ಯಾರಿಗೆ ಅಂತಾರೆ? ಯಾರು ಎಲ್ಲರ ಮಾತು ಕೇಳ್ತಾರ ಅವನಿಗೆ ಒಡೆಯ ಅಂತಾರೆ. ನಮ್ಮ ಮಾತು ಯಾರು ಕೇಳ್ತಾರೆ? ಯಾರೂ ಕೇಳುವುದಿಲ್ಲ. ನಮ್ಮ ಶರೀರ ನಮ್ಮ ಮಾತು ಕೇಳುವುದಿಲ್ಲ. ಸುಮ್ಮನೆ ಕೂದಲು ಬೆಳ್ಳಗಾಗಬಾರ್ದು ಅಂತೇವಿ, ಅವು ಬೆಳಗ ಆಗ್ತಾವೆ. ಹೃದಯ ಬಡ್ಕೋಳು ನಿಂದಿರಲಿ ಅಂದ್ರೆ ಅದು ನಿಂದ್ರುವುದಿಲ್ಲ, ಬಡ್ಕೋತನೇ ಇರ್ತದೆ. ಅದು ಯಾವಾಗ ನಿಂದ್ರುದಿರ್ತದೆ, ನೀ ಬಡ್ಕೋ ಅಂದ್ರೆ ಅದು ಬಡ್ಕೊಳ್ಳೋದಿಲ್ಲ, ನಿತ್ತು ಬಿಡ್ತದೆ ಅಷ್ಟೆ. ಸುಮ್ಮನೆ ನಮಗೆ ನಿಸರ್ಗ ಎಷ್ಟು ಬೇಕೋ ಅಷ್ಟು ಶಕ್ತಿ ಕೊಟ್ಟದ. ಆದ್ರೆ ನಾವು ನೆನಪು ಹಾರ್ತೇವೆ, ಸಿಕ್ಕ ಹಾಕೋಗ್ತೇವೆ. ಎಲ್ಲದರೊಳಗೂ ಹಂಗೆ ಆಗ್ತದೆ. ನಾವು ಏನಾರೇ ಮಾಡಕ್ಕೆ ಹೋಗ್ತೇವೆ, ಅದರೊಳಗೆ ಒಂದಿಷ್ಟು ಅಹಂ ಬೆರೆತು ಬಿಡ್ತದೆ. ನಾ ಭಾಳ ಶ್ರೇಷ್ಠ, ನಾ ಭಾಳ ಶ್ರೇಷ್ಠ. ಹಂಗೆ ಜಗತ್ತಿನ್ಯಾಗ ಇದಕ್ಕೆ ಮಾಯೆ ಅಂತ ಕರೆದ್ರು. ಅದು ಗೊತ್ತಾಗೋದಿಲ್ಲ ಹೆಂಗೆ ಬಂದಿರ್ತದ ಅಂಥೇಳಿ. ಅದಕ್ಕೆ ಅಲ್ಲಮ್ರು ಎಲ್ಲೆಲ್ಲಿ ಹೋದರೂ ಒಂದಿಷ್ಟು ಅದನ್ನು ಕಡಿಮೆ ಮಾಡಿಸ್ಕೋತ ಹೋದ್ರು. ಈಗ ನೀವೆಲ್ಲ ಕೇಳಕತ್ತಿಲ್ಲ, ಶೂನ್ಯ ಸಂಪಾದನೆ. ಸಿದ್ಧರಾಮೇಶ್ವರನ ಸಾಮಾನ್ಯ, ಶಿವಯೋಗಿ ಸಿದ್ಧರಾಮ. ಯೋಗದ ಅತ್ಯಂತಿಕ ಅಂತಿಮ ಹಂತಗಳನ್ನು ಮುಟ್ಟಿದಂಥ ಅಪ್ರತಿಮ ಯೋಗಿ ಸಿದ್ಧರಾಮ. ಹಠಯೋಗವನ್ನು ಮಾಡಿದವರ ಶರಣರೊಳಗೆ ಅಲ್ಲಮರು ಮತ್ತು ಸಿದ್ಧರಾಮೇಶ್ವರ್ ಅತ್ಯಂತ ಶಕ್ತಿಗಳನ್ನು ಹೊಂದಿದ್ರು. ಸುಮ್ಮನೆ ಅಲ್ಲಮರು ಬಂದರು, ಬರಾನನ ಸಿದ್ಧರಾಮೇಶ್ವರನಿಗೆ ಕಾಣಿಸ್ಲಿಲ್ಲ ಅಲ್ಲಮರು ಅಂತೇಳಿ. ಯಾಕೆ? ಅಹಂ ಒಳಗೆ ಒಂದಿಷ್ಟು ತುಂಬಿತ್ತು. ಬರೇ ಸಣ್ಣವರಿಗೆ ಆಗ್ತದಂತಲ್ಲ, ಭಾಳ ದೊಡ್ಡವ್ರನ್ನವರಿಗೆ ಇರ್ತದೆ. ಈಗ ಎಷ್ಟು ವಿಶೇಷ ಅದ, ಮ್ಯಾಲೆ ಕೂತವರಿಗೆ ಭಾಳ ಅದ ಇರ್ತದೆ. ಈಗ ನಿಮಗೇನು ತ್ರಾಸದ? ಈಗ ಆರಾಮಿರ್ತೀರಿ, ನಮಗೆ ತ್ರಾಸ. ಅಂದ್ರೆ ಹೆಂಗೆ? ಎಷ್ಟು ಚಲೋ ಕೂತು ಕೇಳಾಕತ್ತಾರ, ಇವರೆಲ್ಲ ಕಡಿಮೆ, ನಾ ಭಾಳ ಮ್ಯಾಲ ಅಂದಿನಿ ಅಂತಂದ್ರೆ ಅದು ತಾಪ ಶುರುವಾಗ್ತದೆ. ನೀವು ಕೇಳಿ ಹೋಗಿ ತಂಡಗಿರ್ತೀರಿ, ನಾವು ಹೇಳಿ ತಾಪ ಮಾಡ್ಕೊಳ್ಳೋದಾಗ್ತದೆ. ಅದಕ್ಕೆ ಹೆಂಗಿರಬೇಕು? ನಾವು ಹೇಳೇ ಹೊತ್ತು ನಮಗೆ ಗೊತ್ತಿರಬಾರ್ದು, ಕೇಳೇ ಹೊತ್ತು ನಿಮಗೆ ಗೊತ್ತಿರಬಾರ್ದು. ಮನೆಗೆ ಹೋಗೋದ್ರಾಗ ಆರಾಮಿದ್ದು ಬಿಡಬೇಕು. ಅದ ಏನು ಭಕ್ತನಾದಂಗೆ. ಇದ ಜೀವನದ ರೀತಿ. ಜೀವನದ ರೀತಿಯೇ ಭಕ್ತ. ನಾವು ಜೀವನ ಒಂದು ಬೇರೆ, ಭಕ್ತಿ ಒಂದು ಬೇರೆ, ಸಾಧನೆ ಒಂದು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿ ಅಮ್ಮವರೊಂದು ಹಾಡ ಹಾಡಿದ್ರು, ಎಷ್ಟು ಚಲೋ ಹಾಡಿದ್ರು. ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಎತ್ತ ನೀರಿ ಎತ್ತ ನರಸುವರು. ಎಷ್ಟು ಬಳಲ್ತಿರ್ತೇವೆ. ಅವ್ರಂತಾರ, ದೇವ್ರನ್ನ ಒಂದಿಷ್ಟು ನೆನಪು ಹಾರಿದ್ರೆ ನಡೀತದೆ, ಪೂಜೆ ಮಾಡ್ಲಿಕ್ಕೂ ನಡೀತದ. ಆದ್ರೆ ಪ್ರೀತಿ ಕಡಿಮೆ ಆತಂದ್ರೆ ಜೀವನ ಗದ್ಲು ಹಿಡ್ಯಾಕೆ ಶುರು ಆಗ್ತದೆ. ಪ್ರೀತಿ ಹೆಚ್ಚಾಗಕ್ಕೆ ಪೂಜೆ ಬೇಕಾಗಿಲ್ಲ.
ಪ್ರೀತಿ ಉಳಿಲಿಕ್ಕೆ ಅದು ಇದು ನಾವು ಹಾಕೋಬೇಕಂತಿಲ್ಲ, ಅದರ ಗೊತ್ತಿರಬೇಕು ಇದೆಲ್ಲ ದೇವನ ಜಗತ್ತು, ನಮ್ಮದಲ್ಲ ಅಂತ ಗೊತ್ತಿರಬೇಕಷ್ಟೆ. ಇಲ್ಲಿ ನಾವು ಬರೇ ಅತಿಥಿಗಳು, ವಿ ಆರ್ ಜಸ್ಟ್ ಗೆಸ್ಟ್ ಇನ್ ದಿಸ್ ವರ್ಲ್ಡ್, ನಾವು ಬರೇ ಅತಿಥಿಗಳು ಅಂತ ಗೊತ್ತಿರಬೇಕು ಅಂತ ಅವ್ರದ್ದು. ಅದಕ್ಕೆ ಸಿದ್ಧರಾಮೇಶ್ವರ ಹಂಗೆ ಅಂದಾಗ ಅಲ್ಲಮರಂತಾರ, ಮರೆತು ಹೋದೆಲ್ಲ ಸಿದ್ಧರಾಮ, ಎಷ್ಟು ಶಕ್ತಿ ಇದ್ದೇನು ಮಾಡೋದದ, ಸ್ವಲ್ಪ ಒಳಗೆ ಹೊಕ್ಕದಲ್ಲ, ಇದನ್ನ ಒಂದಿಷ್ಟು ತೆಗಿಬೇಕು ಅಂತ ಏನು ಅಂದರು. ಅವಾಗ ಅವರು ದೊಡ್ಡವರು ಸಿದ್ಧರಾಮೇಶ್ವರ. ನಾವಾದ್ರೆ ಜಗಳಕ್ಕೆ ನಿಂದಿರ್ತಿದ್ದೇವೆ, ಅವರಂದರು ತಪ್ಪಾಯಿತು, ನೀನೇ ನನಗೆ ಗುರು, ಇನ್ನು ಮುಂದೆ ನೀ ಹೆಂಗೆ ಹೇಳ್ತಿ ಹಂಗೆ ಇರ್ತೀನಿ ಅಂದರು. ಅದೇ ದೊಡ್ಡದಾಗೋದು. ತಪ್ಪಾತು ಅಂದ್ರೆ ಎಲ್ಲರೇ ನಮ್ಗೆ ತ್ರಾಸಾದೀತು ಅಂತ ನಾವು ಮನ್ಯಾಗ ಜಗಳ ತೆಗಿತಿರ್ತೇವೆ. ಒಮ್ಮೆ ನಿಮ್ಮದು ಸರಿ ಇರ್ತದೆ, ಒಮ್ಮೆ ಇವ್ರದ್ದು ಸರಿ ಇರ್ತದೆ, ತಿಳ್ಕೊಂಡು ಒಮ್ಮೆ ನೀವು ಸರಿಬೇಕಾಗ್ತದೆ, ಒಮ್ಮೆ ಅವ್ರು ಸರಿಬೇಕಾಗ್ತದೆ. ನಾವ ದುಡುತ್ತಾರವ್ರು ನಾವ್ಯಾಂಗೆ ಸರಿನೂ ಅಂತ ಅವ್ರು ಅಂದ್ರಂದ್ರೂ ನಡೆಯೋದಿಲ್ಲ, ನಾವೇ ಎಲ್ಲ ಮಾಡೋರು ನಾವ್ಯಾಂಗೆ ಸರಿನೂ ಅಂತಂದ್ರೆ ನೀವು ನಡೆಯೋದಿಲ್ಲ. ಹಿಂದೊಮ್ಮೆಮ್ಮೆ ಸೋಲ್ಬೇಕಾಗ್ತದೆ. ಸೋತು ಗೆಲ್ಲುವ ಭಾಷೆ, ಬಸವಣ್ಣವ್ರು ಹೇಳ್ತಾರೆ, ಹೆಂಗೆ ಗೆಲ್ಲೋದು ಜಗತ್ತನ್ನು, ಸೋತು ಗೆಲ್ಲಬೇಕು. ಸೋಲೋದಂದ್ರೆ ಏನು ಕಡಿಮೆ ಅಂತಲ್ಲ, ಸುಮ್ಮನೆ ಸೋತು ಅವ್ರು ಆನಂದ ಪಟ್ಟರೆ ಸಾಕು, ಅದರೊಳಗೆ ನಮ್ದು ಆನಂದ ಅಂದೇವಿ, ಭಕ್ತರಾಗ್ತೇವಿ. ಹಿಂಗೆ ಬದುಕೋದು ಇದು ಒಂದೇ ಲಕ್ಷಣ. ನೆನಪುಳಿತದಲ್ಲ ಇದು. ಏನು ಭಕ್ತನಾಗೋದು ಅಂತಂದ್ರೆ ಅಹಮ್ಮನ ಅಂದ್ರೆ ನಾನ ಅನ್ನೋದು ಒಂದಿಷ್ಟು ಕಡಿಮೆ ಮಾಡೋದು. ಇವತ್ತು ಇದನ್ನು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ ಮನೆಯೊಳಗೆ. ನೀವೇನ್ರಿ ನಿಮ್ಮ ಮನೆಯವ್ರ ಜೊತೆ ಜಗಳ ತೆಗಿತಿದ್ರೆ ಇವತ್ತು ಹೋಗಿ ಸುಮ್ಮ ಅನ್ರಿ, ನೀವ ದೊಡ್ಡವ್ರು ಅನ್ರಿ, ಎಲ್ಲ ತಣ್ಣಗಾಗಿ ಬಿಡ್ತದೆ, ನೀವ ದೊಡ್ಡವ್ರು ಅಂತ. ಹಿಂಗೆ ಬದುಕುವ ರೀತಿ ಭಾಳ ಮಹತ್ವ. ಸಮಯಕ್ಕೆ ಕಾಲಕ್ಕೆ ಬೇರೆ ಬೇರೆ ಆಚರಣೆಗಳು, ಬೇರೆ ಬೇರೆ ಇವು ಎಲ್ಲ ಬಂದಿರ್ತಾವ, ಅವ್ರನ್ನೂ ಮಾಡೋದು. ಆದ್ರೆ ಬದುಕನ್ನು ಕೆಡಿಸಿ ಸಿಕ್ಕೊಳ್ಳೋದಲ್ಲ. ಬದುಕಿಗೆ ಭಾಳ ಮಹತ್ವ. ಎಲ್ಲ ಇರೋದೇ ಬದುಕಿಗಾಗಿ, ಬದುಕಿರೋದು ಹೋರಾಟಕ್ಕಾಗಿ ಅಲ್ಲ, ಬದುಕಾಕ. ಚಲೋ ಹಣ್ಣದಾವ, ಮಾವಿನ ಹಣ್ಣು ಕೆಟ್ಟಿಲ್ಲ, ನೀವೇನಂತೀರಿ ಜಾಪಳಕಾಯಿ ಅಂತ ಕರಿತೀರಿ, ನಾವು ಅವಕ್ಕೆ ಪೇರುಕಾಯಿ ಅಂತೇವಿ. ಅವು ಕೆಟ್ಟಿಲ್ಲ, ಚಲೋ ಹಣ್ಣದಾವ, ಚಲೋ ಧಾನ್ಯಗಳದಾವ, ಚಲೋ ಪಕ್ಷಿಗಳದಾವ, ಚಲೋ ನೀರದ, ಎಲ್ಲ ಅದ. ಇದ್ರ ನೋಡಿ ಯಾವುದೂ ಕೆಟ್ಟಿರೋದಿಲ್ಲ, ನಮ್ಮ ಮನಸ್ಸು ಕೆಟ್ಟಿರ್ತದ ಅಷ್ಟ. ಇದನ್ನು ಶುದ್ಧ ಮಾಡ್ಕೊಂಡೇವಿ, ಆವಾಗ ಈ ಜಗತ್ತೆಲ್ಲ ಪ್ರಸಾದಮಯವಾಗಿ ಕಾಣಿಸ್ತದ, ಭಕ್ತನಾಗ್ತಾನ. ಇದನ್ನು ಹೊಲಸು ಮಾಡ್ಕೊಂಡೇವಿ, ಮುಂದೆ ಸಾಕ್ಷಾತ್ ಕೂಡಲ ಸಂಗಮನೇ ಬಂದ್ರೆ ಏನು ಕಾಣಕ್ಕಾಗೋದಿಲ್ಲ. ಅದಕ್ಕೆ ಅವರು ಹೇಳಿದರು, ಲಿಂಗ ಭಕ್ತ ಅಂತಂದ್ರೆ, ಲಿಂಗ ಅಂತಂದ್ರೆ ದೇವರು. ಅದು ಹಿಂಗೆ ಇರ್ತದ ಅಂತಲ್ಲ, ಈ ಜಗತ್ತನ್ನು ಸೃಷ್ಟಿಸದ ಮತ್ತು ಅದರೊಳಗೆ ಇದೆಲ್ಲ ಅಡಗ್ತದ. ಅದನ್ನು ಪ್ರೀತಿಸೋದಂದ್ರೆ ಏನು? ಈ ಜಗತ್ತನ್ನು ಪ್ರೀತಿಸೋದಷ್ಟೇ. ಇದೆಲ್ಲ ಅದರಿಂದ ಆಗ್ಯದಂದ್ರೆ ಅದನ್ನು ಪ್ರೀತಿಸೋದು. ಈಗ ನೀವು ಮಾಡಿದ ರೊಟ್ಟಿ ಮಾಡ್ತೀರಿ, ಯಾರೇ ರೊಟ್ಟಿ ಎಷ್ಟು ಚಲೋ ಆಗ್ಯಾವು ಅದರ ಅರ್ಥ ಏನು? ನೀವ ಚಲೋ ಮಾಡೀರಿ ಅಂತ ಅರ್ಥ ಆಗೋದಿಲ್ಲ. ಹಂಗೆ ಭಗವಂತನನ್ನು ಪ್ರೀತಿಸೋದಂತಂದ್ರೆ ಜಗತ್ತನ್ನು ಪ್ರೀತಿಸೋದು. ಇದು ಒಂದಿಷ್ಟು ಕಡಿಮೆ ಆಗಬೇಕು. ಇನ್ನು ಎರಡನೇದು ಹೇಳ್ತಾರ ಮಮಕಾರ. ಆಮೇಲೆ ಹೇಳ್ತಾರ ಭಕ್ತನಾದವನು ಸೀಮೆ ಯಾದವನೇ, ಲಿಂಗ ಭಕ್ತನು ಸೀಮೆಯಾದವನೇ. ಅವೇನು ಸೀಮೆ ಒಳಗಿರ್ತಾನೇನು? ಅವನು 2 ಲಕ್ಷಣಗಳನ್ನು ಹೇಳ್ತಾರ. ಅವ್ರು ಭಾಳ ಚಲೋ. ಪ್ರಾಣವಿಲ್ಲದ ರೂಪು, ಒಡಲಿಲ್ಲದ ಜಂಗಮ, ಹಂಗಿರ್ತಾನ.